ಆತ್ಮೀಯ ಎಲ್ಲ ಗಣಿತದಾರರೇ ಹಾಗೆಯೇ ಮೇಲ್ವಿಚಾರಕರೇ, ಈಗ ನಾವು ಮೊನ್ನೆ ತರಬೇತಿಯಲ್ಲಿ ಪಡೆದುಕೊಂಡಂಥ ಮಾಹಿತಿಯಂತೆ ಈ ಮನೆಯಲ್ಲೇ ಕುಳಿತು ಜನಗಣತಿಯಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂತಹ ಒಂದು ವರದಿ ಇವತ್ತು ವಿಜಯವಾಣಿಯಲ್ಲಿ ಪತ್ರಿಕೆಯಲ್ಲಿ ವರದಿಯಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಈ ಒಂದು ಗಣತಿಯನ್ನು ಮನೆಯಲ್ಲೇ ಕುಳಿತು ಅವರು ಮಾಡ್ಕೊಳ್ಬೋದು ಸ್ವಯಮಾಗಿ ಅಂತಕ್ಕಂಥದ್ದು ಮಾಹಿತಿ ಸಂಪೂರ್ಣವಾಗಿದೆ. ಇಲ್ಲಿ ಡಿಜಿಟಲ್ ಒಂದು ಗಣತಿ ಕಾರ್ಯವನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಗಣತಿದಾರರು ತಮಗೆ ಹಂಚಿಕೆಯಾದಂಥ ಮನೆಗಳನ್ನು ಮನೆಗೆ ಭೇಟಿ ಕೊಟ್ಟು ಗಣತಿ ಮಾಡುವಾಗ ಸಮಯ ಕಾಲಾವಕಾಶ ಹಿಡಿತದೆ. ಇಲ್ಲಿ ಸಾರ್ವಜನಿಕರೇ ಆ ಒಂದು ವೆಬ್ಸೈಟ್ಗೆ ಹೋಗಿ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳೋದ್ರಿಂದ ಅತಿ ಹೆಚ್ಚು ಸಮಯ ಉಳಿತಾಯ ಆಗ್ತದೆ. ಮತ್ತು ಗಣತಿದಾರರು ಮನೆಗೆ ಹೋದಾಗ ಆ ನಂಬರನ್ನು ಕೊಟ್ಟರೆ ಅವರು ವೆರಿಫೈ ಮಾಡಿ ಈ ಒಂದು ಗಣತಿಯನ್ನು ಬೇಗ ಅಲ್ಲಿ ಮುಗಿಸ್ಲಿಕ್ಕೆ ಅವಕಾಶ ಇರುತ್ತದೆ. ಈಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತ ಇದೀಗ ಜನಗಣತಿ ಎನ್ನುವ ಮಹಾಯಜ್ಞಕ್ಕೆ ಸಜ್ಜಾಗಿದೆ. ಮನೆ ಮನೆಗೆ ಗಣತಿದಾರರು ತೆರಳಿ ಮಾಹಿತಿ ಸಂಗ್ರಹಿಸುವ ಜೊತೆಗೆ ಈ ಬಾರಿ ಡಿಜಿಟಲ್ ಮೊರೆ ಹೋಗಿರುವ ಕೇಂದ್ರ ಸರ್ಕಾರ ಆನ್ಲೈನ್ ಮೂಲಕವೇ ಸ್ವಯಂ ಗಣತಿಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದೆ. ಸ್ವಯಂ ಗಣತಿ ಎಂದರೆ ಹೇಗೆ ಕಾರ್ಯನಿರ್ವಹಿಸಲಿದೆ, ಯಾವ ದಿನಗಳಲ್ಲಿ ಈ ಒಂದು ಸ್ವಯಂ ಗಣತಿಯನ್ನು ಮಾಡಬೇಕು, ಯಾರೆಲ್ಲ ಭಾಗವಹಿಸಬಹುದು, ಅದಕ್ಕೆ ಯಾರು ಅರ್ಹರು ಎನ್ನುವ ಮಾಹಿತಿಯನ್ನು ಕರ್ನಾಟಕದಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಸ್ವಯಂ ಗಣತಿಯಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಮನೆಯ ಒಬ್ಬ ಸದಸ್ಯ ಮಾತ್ರ ತನ್ನ ಅಧಿಕೃತ ಮೊಬೈಲ್ ಸಂಖ್ಯೆಯನ್ನು ಬಳಸಿ ನೋಂದಣಿ ಮಾಡಿಕೊಂಡು ಈ ಸ್ವಯಂ ಗಣತಿ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಭಾಗವಹಿಸುವುದು ಹೇಗೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಮೊಬೈಲ್ ಸಂಖ್ಯೆಯಿಂದ OTPಯನ್ನು ಪಡೆದುಕೊಂಡು ಲಾಗಿನ್ ಆಗಬೇಕು. ಆ ಸ್ವಯಂ ಗಣತಿ ಐಕಾನ್ ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು. ಇಲ್ಲಿ ಮಾಹಿತಿಯನ್ನು ಭರ್ತಿ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ಮನೆಯ ಪೂರ್ಣ ವಿವರವನ್ನು ಭರ್ತಿ ಮಾಡಬೇಕು. ಯಾಡ್ ಮೆಂಬರನ್ನು ಒತ್ತಿ ಕುಟುಂಬದ ಸದಸ್ಯರ ಹೆಸರನ್ನು ಸೇರಿಸಬೇಕು. ಅವರ ವಿವರಗಳನ್ನು ದಾಖಲಿಸಬೇಕು. ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಸಬ್ಮಿಟ್ ಮಾಡಿದ ಬಳಿಕ ಸಿಗುವ ರೆಫರೆನ್ಸ್ ನಂಬರನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು. ಗಣತಿದಾರರು ತಮ್ಮ ಮನೆಗೆ ಗಣತಿ ಕಾರ್ಯ ಮಾಡಲು ಬಂದಾಗ ಆ ರೆಫರೆನ್ಸ್ ಐಡಿಯನ್ನು ಅವರಿಗೆ ಕೊಟ್ಟರೆ ಅವರ ಸ್ವಯಂ ಗಣತಿ ಕಾರ್ಯ ಮುಗಿದಂತ ಆಗ್ತದೆ. ಈ ಒಂದು ಸಮಯದಲ್ಲಿ ಗಮನಿಸಬೇಕಾದಂಥ ಅಂಶಗಳು ಅಂತ ಹೇಳಿದರೆ, ಕುಟುಂಬದಿಂದ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಸ್ವಯಂ ಗಣತಿಯನ್ನು ಎಲ್ಲರೂ ಮಾಡಲಿಕ್ಕೆ ಬರೋದಿಲ್ಲ. ಆ ಕುಟುಂಬದಲ್ಲಿ ಯಾರು ಇರ್ತಾರೆ, ಈ ಬಗ್ಗೆ ಅಂತರ್ಜಾಲ ಆಗ್ಬೋದು, ಈ ಒಂದು ಮೊಬೈಲ್ ಬಳಕೆ ಬಗ್ಗೆ ಸಂಪೂರ್ಣವನ್ನು ಜ್ಞಾನ ಹೊಂದಿದಂಥವರು ಯಾರಾದರೂ ಆಗ್ಬೋದು. ಆ ಕುಟುಂಬದಲ್ಲಿ ಒಬ್ಬರು ತಮ್ಮ ಮೊಬೈಲ್ ಸಂಖ್ಯೆಯನ್ನು, ಇಮೇಲ್ ಐಡಿಯನ್ನು ಬಳಸಿ ಈ ಒಂದು ಸ್ವಯಂ ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಗಣತಿಯಲ್ಲಿ ನಮೂದಿಸಿದ ವೇಳೆ ತಪ್ಪು ಮಾಹಿತಿಯನ್ನು ನೀಡಬೇಡಿ. ಗಣತಿದಾರರಿಗೆ ಸ್ವಯಂ ಗಣತಿ ವೇಳೆ ಪಡೆದ ರೆಫರೆನ್ಸ್ ನಂಬರನ್ನು ಗಣತಿದಾರರು ಬಂದಾಗ ನೋಡಿ, ಯಾರು ಸ್ವಯಂ ಗಣತಿ ಒಳಗಾಗಿರ್ತಾರೆ ಸಬ್ಮಿಟ್ ಕೊಟ್ಟಾಗ ಅಲ್ಲಿ ಒಂದು ರೆಫರೆನ್ಸ್ ID ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಅದನ್ನು ಬರೆದಿಟ್ಕೊಂಡು ಅವ್ರ ಮನೆಗೆ ಬಂದು ಕೇಳಿದಾಗ ಆ ರೆಫರೆನ್ಸ್ ನಂಬರ್ ಕೊಡಬೇಕು. ಓಕೆ, ನಮ್ಮದು ಆಲ್ರೆಡಿ ಸ್ವಯಂ ಗಣತಿ ಆಗಿದೆ ಅಂತ ಅವ್ರಿಗೆ ಹೇಳಿದರೆ ಅವರ ಆ ರೆಫರೆನ್ಸ್ ಐಡಿಯನ್ನು ಅವರ ಆ್ಯಪ್ನಲ್ಲೇ ಹಾಕಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ತಾರೆ. ನೀವು ಕೊಟ್ಟಂಥ 34 ಅಂಶಗಳ ಮಾಹಿತಿ ಸರಿ ಇದ್ದಾಗ ಅದನ್ನು ಅವರು ತಮ್ಮ ಸೂಪರ್ವೈಸರ್ಗೆ ಅದನ್ನ ಸಬ್ಮಿಟ್ ಮಾಡ್ತಾರೆ. ಆವಾಗ ನಿಮ್ಮ ಗಣತಿ ಕಾರ್ಯ ಮುಗಿಯದಂತ ಆಗುತ್ತದೆ. ಈ ಒಂದು ಏಪ್ರಿಲ್ 15ನೇ ತಾರೀಕಿನ ಒಳಗಡೆ ಸ್ವಯಂ ಗಣತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಅದರೊಳಗಡೆ ತಾವುಗಳೆಲ್ಲ ಆ ಒಂದು ಸ್ವಯಂ ಗಣತಿ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾಹಿತಿ. ಜೊತೆಗೆ ಈ ಸ್ವಯಂ ಗಣತಿಗೆ ವೆಬ್ಸೈಟ್ ಇಲ್ಲಿದೆ ನೋಡಿ, http://test.census.gov.in/SC ಅಂದರೆ ಸೆಲ್ಫ್ ಎಮ್ಯುಲೇಷನ್ ಬಾರ್. ಈ ರೀತಿ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ಆ ಒಂದು ಸ್ವಯಂ ಗಣತಿಯಲ್ಲಿ ಭಾಗವಹಿಸಿದರೆ ತಮ್ಮ ಸ್ವಯಂ ಗಣತಿ ಯಶಸ್ವಿ ಆಗ್ತದೆ. ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳಲ್ಲಿ ಈ ಮೂಲಕ ಏನಪ್ಪ ವಿನಂತಿ ಅಂತ ಹೇಳಿದರೆ, ತಾವುಗಳು ಎಲ್ಲರೂ ಕೂಡ ಮೊಬೈಲ್ ಹೊಂದಿದ್ದೀರಿ. ಎಲ್ಲರ ಮನೆಯಲ್ಲಿ ಕೂಡ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಸಂಪರ್ಕ ಇದೆ. ತಾವುಗಳು ಈ ಒಂದು ಸ್ವಯಂ ಗಣತಿ ಕಾರ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಸಮಯ ಉಳಿತಾಯ ಆಗ್ತದೆ. ಗಣತಿದಾರರು ಏನು ಬಿಸಿಲಿನಲ್ಲಿ ಬರ್ತಾರೆ ತಮ್ಮ ಮನೆಗೆ ಗಣತಿ ಮಾಡಲಿಕ್ಕೆ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಿಮ್ಮ ರೆಫರೆನ್ಸ್ ಐಡಿಯನ್ನು, ಆ ಒಂದು
ಗಣತಿ ಕಾರ್ಯ ಮಾಡಿ ಸಬ್ಮಿಟ್ ಕೊಟ್ಟಾಗ ಬಂದಂಥ ಐಡಿಯಾನ ಅವ್ರಿಗೆ ಕೊಟ್ಟರೆ ಅಲ್ಲಿ ಅವರು ಪರಿಶೀಲನೆ ಮಾಡಿ ನೋಡಿ ಸಬ್ಮಿಟ್ ಕೊಟ್ಟು ಸೂಪರ್ವೈಸರ್ಗೆ ಮಾಹಿತಿಯನ್ನು ರವಾನಿಸ್ತಾರೆ. ಇಲ್ಲಿ ಸಮಯ ಉಳಿತದೆ. ಹೆಚ್ಚು ನಿಮಗೂ ಕೂಡ ಅನೇಕ ಕೆಲಸಗಳ ಒತ್ತಡ ಇರ್ಬೋದು. ಮನೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ಏನು ಗಣತಿ ಕಾರ್ಯ ಮಾಡಿರ್ತಾರೆ ಅವ್ರಿಗೂ ಕೂಡ ಸಮಯ ಉಳಿತಾಯ ಆಗ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಗಣತಿ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಜನಸಾಮಾನ್ಯರು, ನಾಗರಿಕರು, ಯಾರ್ಯಾರು ಕುಟುಂಬದಲ್ಲಿ ಮೊಬೈಲ್ ತಂತ್ರಜ್ಞಾನದ ಬಳಕೆಯ ಒಂದು ಜ್ಞಾನವನ್ನು ಹೊಂದಿರ್ತೀರಿ ಅವರೆಲ್ಲರೂ ಕೂಡ ಈ ಒಂದು ಗಣತಿ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ, ಈ ಒಂದು ಗಣತಿ ಕಾರ್ಯ ಮಾಡುವಾಗಂಥ ಸಂದರ್ಭದಲ್ಲಿ ಅಗತ್ಯವಾದಂಥ ಮಾಹಿತಿ ಏನಪ್ಪ ಅಂದರೆ, ಮನೆಯ ಸಂಪೂರ್ಣ ವಿಳಾಸವನ್ನು ಹಾಕಬೇಕು. ಆ ಮನೆಯ ಪ್ರಕಾರ, ಅದರ ವಿಸ್ತೀರ್ಣ, ಅಪಾರ್ಟ್ಮೆಂಟ್ ಯಾವುದು, ಅದು ಒಂಟಿ ಮನೆ ಇದೆಯೋ, ಅದು ಕಚ್ಚಾ ಮನೆ ಇದೆಯೋ, ವಾಸಿಸಲಿಕ್ಕೆ ಯೋಗ್ಯವಾಗಿದೆಯೋ, ಆ ಮನೆಯಲ್ಲಿ ಇರ್ತಕ್ಕಂಥ ವಾಸಿಸುವ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು, ಅವರ ಹೆಸರು, ವಯಸ್ಸು, ಪ್ರತಿಯೊಬ್ಬರು ಶಿಕ್ಷಣ, ಉದ್ಯೋಗದ ಮಾಹಿತಿ, ಕುಟುಂಬದ ಮಾಹಿತಿ. ಅಲ್ಲೇನು ನಿಮಗೆ 34 ಕಾಲಮ್ಗಳು ಓಪನ್ ಆಗುತ್ತೆ, ಅಂದರೆ ಒಂದೊಂದೇ ಪ್ರಶ್ನೆಯ ರೂಪದಲ್ಲಿ ಓಪನ್ ಆಗುತ್ತೆ. ಅದು ಯಾವುದು ಅನ್ವಯಿಕ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಉತ್ತರವನ್ನು ಕೊಟ್ಟರೆ ಲಾಸ್ಟಿಗೆ ಸಬ್ಮಿಟ್ ಬಟನ್ ಬರ್ತದೆ. ಅದನ್ನು ನೀವು ಸಬ್ಮಿಟ್ ಮಾಡಿದರೆ ಅದು ಸಬ್ಮಿಟ್ ಆಗುತ್ತೆ ಅಂತರ್ಜಾಲದಲ್ಲಿ. ಆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ಒಂದು ರೆಫರೆನ್ಸ್ ನಂಬರನ್ನು ನೀವು ಬರೆದಿಟ್ಕೊಂಡು, ಅದನ್ನು ಮಿಸ್ ಮಾಡದೆ ಬರೆದಿಟ್ಕೊಂಡು, ನಮ್ಮ ಗಣತಿದಾರ ಶಿಕ್ಷಕ ಬಂಧುಗಳಾಗ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯ ಬಂಧುಗಳೇನೀಗ ಗಣತಿದಾರರಾಗಿ ಆಯ್ಕೆಯ ನೇಮಕ ಹೊಂದಿದ್ದಾರೆ, ಅವರ ನಿಮ್ಮ ಮನೆಗಳಿಗೆ ಏಪ್ರಿಲ್ 15ರ ನಂತರ 15ನೇ ತಾರೀಕಿನ ತನಕ ಸ್ವಯಂ ಗಣತಿಗೆ ಅವಕಾಶ ಇದೆ. 15ನೇ ತಾರೀಕಿನ ನಂತರ ಒಂದು ಗಣತಿ ಕಾರ್ಯಕ್ಕೆ ನಿಮ್ಮ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಕೇಳಿದಾಗ ನೀವು ನಮ್ಮದು ಆಲ್ರೆಡಿ ಸ್ವಯಂ ಗಣತಿ ಆಗಿದೆ ಅಂತಕ್ಕಂಥದ್ದನ್ನು ಅವರಿಗೆ ಸೂಚಿಸಿ ಅವರಿಗೆ ಆ ರೆಫರೆನ್ಸ್ ಐ ಡಿ ಕೊಟ್ಟು ಸಹಕಾರ ಕೊಡಬೇಕು ಅಂತ ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳಲ್ಲಿ, ವಿದ್ಯಾವಂತ ಬಂಧುಗಳಲ್ಲಿ ಎಲ್ಲರಲ್ಲಿ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ನೀವು ಗಣತಿ ಕಾರ್ಯದಲ್ಲಿ ಭಾಗವಹಿಸಿ ಈ ದೇಶವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಮಾಹಿತಿಯೊಂದಿಗೆ ಮಲ್ಲಿಕಾರ್ಜುನ್ ಕೆ, ಸರ್ಕಾರಿ ಪ್ರೌಢಶಾಲೆ, ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗಿ. ಧನ್ಯವಾದಗಳು ಮಾಹಿತಿಗಾಗಿ.